ಹೆಲೋ ಚಿಲ್ಡ್ರನ್, ಆನ್ಲೈನ್ ತರಗತಿಗೆ ಸ್ವಾಗತ. ನಮ್ಮ ಲಾಸ್ಟ್ ವಿಡಿಯೋನಲ್ಲಿ ನಾವು ಶೈವಲಗಳ ಸಾಮಾನ್ಯ ಗುಣಲಕ್ಷಣಗಳು ಹಾಗೂ ಅದರಲ್ಲಿ ಬರುವ 3 ವರ್ಗಗಳು ಯಾವುವು ಎಂದು ತಿಳಿದುಕೊಂಡೆವು. We have studied the general characteristics of the algae and also the 3 classes coming under algae. ಆಲ್ಗೆಗಳನ್ನ ನಾವು 3 ವರ್ಗಗಳಾಗಿ ಕ್ಲಾಸಿಫೈ ಮಾಡಿದ್ದೀವಿ. We have classified the algae into 3 classes depending on the type of pigment they have. ಅಂದ್ರೆ ಯಾವ ರೀತಿಯ ವರ್ಣಕವನ್ನ ಹೊಂದವ ಮತ್ತೆ ಟೈಪ್ ಆಫ್ ಫುಡ್ ದೇ ಸ್ಟೋರ್, ಆಹಾರವನ್ನ ಯಾವ ರೂಪದಲ್ಲಿ ಅವು ಸಂಗ್ರಹಿಸಿಕೊಳ್ತಾವ ಅನ್ನೋ ಆಧಾರದ ಮೇಲೆ ನಾವು ಆಲ್ಗೆಗಳನ್ನ 3 ವರ್ಗಗಳಾಗಿ ವರ್ಗೀಕರಣ ಮಾಡಿದ್ವಿ. ಕ್ಲೋರೋಫೈಸಿಯೆ, ಫಿಯೋಫೈಸಿಯೆ ಹಾಗೂ ರೋಡೋಫೈಸಿಯೆ. ಇಂದಿನ ವಿಡಿಯೋ ಅಲ್ಲಿ ನಾವು ಕ್ಲೋರೋಫೈಸಿಯೆ ವರ್ಗದ ಸಾಮಾನ್ಯ ಗುಣಲಕ್ಷಣಗಳು ಹಾಗೂ ಅದರಲ್ಲಿ ಬರುವ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. Coming to the first class of the algae, that is class Chlorophyceae. Chlorophyceae ಸಾಮಾನ್ಯವಾಗಿ ನಾವು ಇವುಗಳನ್ನ ಗ್ರೀನ್ ಆಲ್ಗೆ ಅಥವಾ ನೀವು ಹಸಿರು ಶೈವಲಗಳು ಅಂತ ಓದಿರ್ತೀರಿ. Chlorophyceae are commonly called as green algae and their body form ಹೆಂಗಿರ್ತದ? It may be colonial, filamentous or unicellular. Remember, the green algae body form may be either unicellular, colonial or even filamentous. Usually green algaeಗಳು ಹಸಿರು ಗಿಡಗಳ ಬಣ್ಣ ಅಥವಾ ಹಸಿರು ಹುಲ್ಲು ಅಂದ್ರೆ ಗ್ರೀನ್ ಗ್ರಾಸಿನ ಬಣ್ಣ ಇದ್ದ ಹಾಗೆ ಕಂಡುಬರ್ತದೆ. They usually appear grass green in color. Why they appear grass green in color? Due to the presence of dominant pigment. ಯಾಕಂದ್ರೆ ಅವುಗಳಲ್ಲಿ ಕಂಡು ಬರುವ ಹಸಿರು ವರ್ಣಕಗಳು ಒಂದು ಕ್ಲೋರೋಫಿಲ್ ಎ ಹಾಗೂ ಕ್ಲೋರೋಫಿಲ್ ಬಿ. ಕ್ಲೋರೋಫಿಲ್ ಎ ಮತ್ತು ಕ್ಲೋರೋಫಿಲ್ ಬಿ ಎನ್ನುವ ಹಸಿರು ವರ್ಣಕ ಇರುವ ಕಾರಣ ಅವು ಗ್ರೀನ್ ಗ್ರಾಸ್ಗಳಾಗಿ ಕಾಣಿಸ್ತವೆ. Remember, usually they appear grass green in color due to the presence of pigment chlorophyll A and chlorophyll B. Where you find these pigments? ಈ pigments ಗಳು ಗ್ರೀನ್ ಆಲ್ಗೆಗಳಲ್ಲಿ ಎಲ್ಲಿ ಕಂಡು ಬರ್ತವೆ? Where you find? ಈ ಪಿಗ್ಮೆಂಟ್ಗಳು ಗ್ರೀನ್ ಆಲ್ಗೆಗಳಲ್ಲಿ ಒಂದು ವಿಶೇಷವಾದ ರಚನೆಗಳಲ್ಲಿ ಪ್ಯಾಕ್ ಆಗಿರ್ತವೆ. They are packed within a specialized structure called chloroplast. Chloroplast ಎನ್ನುವ ವಿಶೇಷ ರಚನೆಗಳಲ್ಲಿ ಕ್ಲೋರೋಫಿಲ್ ಎ ಹಾಗೂ ಕ್ಲೋರೋಫಿಲ್ ಬಿ ಲೊಕೇಟ್ ಆಗಿರ್ತವೆ. ಮತ್ತೆ ಈ ಕ್ಲೋರೋಪ್ಲಾಸ್ಟಿನ ಕೆಲಸ ಏನು? ಕ್ಲೋರೋಪ್ಲಾಸ್ಟ್ ಹೆಲ್ಪ್ ಇನ್ ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಕ್ಲೋರೋಪ್ಲಾಸ್ಟ್ ಸಹಾಯ ಮಾಡ್ತದ. ಹಾಗಾಗಿ ಅದರ ಒಳಗಡೆ ಅದು ವರ್ಣಕವನ್ನ ಹೊಂದಿರ್ತದೆ. ಮತ್ತೆ ಗ್ರೀನ್ ಆಲ್ಗೆಗಳಲ್ಲಿ ಕಂಡು ಬರುವ ಕ್ಲೋರೋಪ್ಲಾಸ್ಟಿನ ಆಕಾರ ಅಂದ್ರೆ ಸ್ಟ್ರಕ್ಚರ್ ಯಾವ ರೀತಿ ಆಗಿರ್ತದೆ? ಇಟ್ ಮೇ ಬಿ ಐದರ್ ಡಿಸ್ಕಾಯ್ಡ್ ಶೇಪ್. ಡಿಸ್ಕಾಯ್ಡ್ ಶೇಪ್ ಅಂದ್ರೆ ಫ್ಲಾಟ್ ಸರ್ಕ್ಯುಲರ್ ಅಂದ್ರೆ ಚಪ್ಪಟೆ ಆಗಿರ್ತದ ಮತ್ತೆ ದುಂಡವಾಗಿರ್ತದೆ. ಚಪ್ಪಟೆ ಹಾಗೂ ದುಂಡವಾಗಿ ಇರೋದಕ್ಕೆ ನಾವು ಡಿಸ್ಕಾಯ್ಡ್ ಶೇಪ್ ಅಂತ ಕರಿತೀವಿ. ಅಥವಾ ನೀವು ಪ್ಲೇಟ್ ಲೈಕ್ ಆಕಾರವನ್ನು ಸಹಿತ ನೋಡಬಹುದು. ಬಟ್
ಕೆಲವೊಂದು ಆಲ್ಗೆಗಳಲ್ಲಿ, ಗ್ರೀನ್ ಆಲ್ಗೆಗಳಲ್ಲಿ ರೆಟಿಕ್ಯುಲೇಟ್ ಟೈಪ್, ರೆಟಿಕ್ಯುಲೇಟ್ ಅಂದ್ರೆ ಜಾಲದ ರೂಪದಲ್ಲಿರುವ ಕ್ಲೋರೋಪ್ಲಾಸ್ಟ್ ಗಳನ್ನ ಸಹಿತ ನೀವು ನೋಡಬಹುದು. ಇನ್ ಸಮ್ ಆಲ್ಗೆ ಯು ಫೈಂಡ್ ಕಪ್ ಶೇಪ್ಡ್, ಕಪ್ ಆಕಾರ ಹೊಂದಿರುವ ಕ್ಲೋರೋಪ್ಲಾಸ್ಟ್ ಗಳನ್ನ ಸಹಿತ ನೋಡಬಹುದು. ಅದಲ್ಲದೇನೆ ಸ್ಪೈರಲ್ ಶೇಪ್ ಅಂದ್ರೆ ಸ್ಪ್ರಿಂಗ್ ತರ ಸುತ್ತಕೊಂಡಿರುವಂತ ಕ್ಲೋರೋಪ್ಲಾಸ್ಟ್ ಗಳನ್ನ ಅಥವಾ ರಿಬ್ಬನ್ ಆಕಾರ ಇರುವ ಕ್ಲೋರೋಪ್ಲಾಸ್ಟ್ ಗಳನ್ನ ಸಹಿತ ನೀವು ನೋಡಬಹುದು. ರಿಮೆಂಬರ್, I repeat again, what are the different shapes of the chloroplast in green algae? It may be either discoid shape, plate-like, reticulate, cup-like, or sometimes spiral or even ribbon-shaped chloroplast are found in the green algae. ಕ್ಲೋರೋಪ್ಲಾಸ್ಟ್ ಗಳನ್ನ ಆಗ್ಲೇ ಹೇಳಿರೋ ಹಾಗೆ they carry out photosynthesis and prepare the food. ಅಲ್ಲಿ ತಯಾರಾಗಿರುವ ಆಹಾರ ಎಲ್ಲಿ ಸ್ಟೋರ್ ಆಗ್ತದ? ವೇರ್ ದೇ ಸ್ಟೋರ್ ದ ಫುಡ್? ದ ಫುಡ್ ವಿಚ್ ಈಸ್ ಪ್ರಿಪೇರ್ಡ್ ಇನ್ ಕ್ಲೋರೋಪ್ಲಾಸ್ಟ್ ಈಸ್ ಸ್ಟೋರ್ಡ್ ಇನ್ ದ ಸ್ಪೆಷಲ್ ಸ್ಟ್ರಕ್ಚರ್. ಕ್ಲೋರೋಪ್ಲಾಸ್ಟ್ ಅಲ್ಲಿ ತಯಾರಾಗಿರುವ ಆಹಾರ ಒಂದು ವಿಶೇಷವಾದ ರಚನೆಗಳಲ್ಲಿ ಸ್ಟೋರ್ ಆಗ್ತದೆ. ಆ ರಚನೆಗಳಿಗೆ ನಾವು ಪೈರಿನಾಯ್ಡ್ಸ್ ಅಂತ ಕರಿತೀವಿ. ವಿ ಕಾಲ್ ದಮ್ ಆಸ್ ಪೈರಿನಾಯ್ಡ್ಸ್. ರಿಮೆಂಬರ್, ಇನ್ ದ ಕ್ಲೋರೋಪ್ಲಾಸ್ಟ್ ಒಳಗಡೆ ಒಂದು ವಿಶೇಷವಾದ ರಚನೆಗಳಿರ್ತವ ಅಂಡ್ ದೋಸ್ ಆರ್ ಕಾಲ್ಡ್ ಆಸ್ ಪೈರಿನಾಯ್ಡ್ಸ್. ಈ ಪೈರಿನಾಯ್ಡ್ಸ್ ಗಳು ಕ್ಲೋರೋಪ್ಲಾಸ್ಟ್ ಅಲ್ಲಿ ತಯಾರಾಗಿರುವ ಆಹಾರವನ್ನ ಸ್ಟೋರ್ ಮಾಡಿಕೊಳ್ತವ. ದೇ ಸ್ಟೋರ್ ದ ಫುಡ್ ಪ್ರಿಪೇರ್ಡ್ ಇನ್ ದ ಕ್ಲೋರೋಪ್ಲಾಸ್ಟ್. ಯಾವ ರೂಪದಲ್ಲಿ ಆಹಾರವನ್ನ ಸ್ಟೋರ್ ಮಾಡ್ಕೊಳ್ತವ? They store the food mainly in the form of starch. ಪೈರಿನಾಯ್ಡ್ಸ್ ಗಳಲ್ಲಿ ಆಹಾರ ಮೇನ್ಲಿ ಗಂಜಿ ರೂಪದಲ್ಲಿ ಅಂದ್ರೆ ಸ್ಟಾರ್ಚ್ ಫಾರ್ಮ್ ಅಲ್ಲಿ ಸ್ಟೋರ್ ಆಗ್ತದ. ಬಟ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಪ್ರೋಟೀನ್ಸ್. ರಿಮೆಂಬರ್, ಇನ್ ದ pyrenoids the food is mainly stored in the form of starch along with proteins. But there are some green algae which store the food also in the form of oil droplets. They also store the food in the form of oil droplets. Remember, usually we can find the food is stored either in the form of starch or in the form of proteins or also in the form of oil droplets. What about the cell wall? Usually the green algae have thick rigid cell wall. ಅಂದ್ರೆ ಕೋಶ ಭಿತ್ತಿ ಬಹಳ ಗಟ್ಟಿಯಾಗಿರ್ತದ. ರಿಜಿಡ್ ಅಂದ್ರೆ ಏನು? ಹಾರ್ಡ್, ಗಟ್ಟಿಯಾಗಿರ್ತದ. ಯಾಕಂದ್ರೆ ಇದು 2 ಲೇಯರ್ಗಳಿಂದ ಕವರ್ ಆಗಿರ್ತದೆ. ರಿಮೆಂಬರ್, ದ ಗ್ರೀನ್ ಆಲ್ಗಲ್ ಸೆಲ್ ವಾಲ್ ಈಸ್ ರಿಜಿಡ್ ವಿಚ್ ಈಸ್ ಮೇಡ್ ಅಪ್ ಆಫ್ 2 layers. Usually inner layer is made up of cellulose and outer layer is made up of pectose. ಒಳಗಿನ ಲೇಯರ್ ಏನದ, ಒಳಗಿನ ಪದರ ಏನದ, ಅದು ಸೆಲ್ಯುಲೋಸ್ ಲಿಂದ ಮಾಡಲ್ಪಟ್ಟಿದ್ರೆ ಹೊರಗಿನ ಪದರು ಪೆಕ್ಟೋಸ್ ಲಿಂದ ಮಾಡಲ್ಪಟ್ಟಿರ್ತದೆ. ಆದ ಕಾರಣ ಗ್ರೀನ್ ಆಲ್ಗೆ ಸೆಲ್ ವಾಲ್ ಬಹಳ ಗಟ್ಟಿಯಾಗಿರ್ತದೆ. ನೀವು ಫಿಗರ್ ಅಲ್ಲಿ ನೋಡಬಹುದು. ಆ ಗ್ರೀನ್ ಆಲ್ಗೆಯ ಒಂದು ಕೋಶ ನೀವು ನೋಡಬಹುದು. ಅಲ್ಲಿ ಸೆಲ್ ವಾಲ್ ನೋಡಬಹುದು, ಅದರ ಒಳಗಡೆ ಇರೋ ನ್ಯೂಕ್ಲಿಯಸ್ ನೋಡಬಹುದು. ಬಟ್ ವಿಶೇಷವಾಗಿ ನೀವು ಕ್ಲೋರೋಪ್ಲಾಸ್ಟ್ ಅನ್ನ ನೋಡಿ ಅದರ ಮೇಲ್ಗಡೆ ತೋರಿಸಿರುವಂತ ಪೈರಿನಾಯ್ಡ್ಸ್ ಗಳನ್ನ ನೋಡಬಹುದು. ರಿಮೆಂಬರ್, ದೀಸ್ ಆರ್ ದ ಡಿಫರೆಂಟ್ ಕಾಂಪೋನೆಂಟ್ಸ್ ಆಫ್ ದ ಗ್ರೀನ್ ಆಲ್ಗಲ್ ಸೆಲ್. ಗ್ರೀನ್ ಆಲ್ಗೆಯ ಸೆಲ್ ಅಲ್ಲಿ ಕಂಡು ಬರುವ ಪಾರ್ಟ್ಸ್. Understanding everybody? Understanding?
These are the different parts or components of the green algal cell. ಈಗ ರೀಪ್ರೊಡಕ್ಷನ್ ಹೆಂಗಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಯೂಶಲಿ ರೀಪ್ರೊಡಕ್ಷನ್ 3 ಮೆಥಡ್ಸ್ ಲಿಂದ ಆಗ್ತದೆ. ವೆಜಿಟೇಟಿವ್ ಮೆಥಡ್, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಹಾಗೂ ಸೆಕ್ಷುವಲ್ ರೀಪ್ರೊಡಕ್ಷನ್. ವೆಜಿಟೇಟಿವ್ ಮೆಥಡ್ ಈಸ್ ಬೈ ಫ್ರಾಗ್ಮೆಂಟೇಶನ್, ಅಂದ್ರೆ ತುಂಡರಿಕೆ ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ತುಂಡರಿಕೆ ಅಂದ್ರೆ ಏನಪ್ಪ? ತುಂಡರಿಕೆಯಲ್ಲಿ ಏನಾಗ್ತದ? ಅಲ್ಲಿ ಫಿಗರ್ ಅಲ್ಲಿ ನೀವು ನೋಡಬಹುದು ಏನಾಗ್ಲಿರ್ತದ. ಒನ್ ಪ್ಲಾಂಟ್ ಬಾಡಿ, ಒನ್ ಆಲ್ಗಲ್ ಬಾಡಿ ಈಸ್ ಸ್ಪ್ಲಿಟ್ಟಿಂಗ್ ಇಂಟು 2 ಫ್ರಾಗ್ಮೆಂಟ್ಸ್. ಒಂದು ಆಲ್ಗೆ ಏನದ ಅದು ಸ್ಪ್ಲಿಟ್ ಆಗಿ 2 ಫ್ರಾಗ್ಮೆಂಟ್ಸ್ ಗಳ ಆಗ್ಲಿಗತ್ತ. ಆ 2 ಫ್ರಾಗ್ಮೆಂಟ್ಸ್ ಗಳು ಒಂದು ಹೊಸ ಆಲ್ಗೆ ಆಗಿ ಡೆವಲಪ್ ಆಗ್ತವೆ ಅಥವಾ ಒಂದು ನ್ಯೂ ಥಾಲಸ್ ಆಗಿ ಡೆವಲಪ್ ಆಗ್ತವೆ. ಇದಕ್ಕೆ ನಾವು ತುಂಡರಿಕೆ ಅಥವಾ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ, which is a type of vegetative method. Asexual reproduction ಹೆಂಗಾಗ್ತದ? Asexual reproduction takes place by producing asexual spores. Asexual spores ಅನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ asexual reproduction ಆಗ್ತವ. And those asexual spores are zoospores. ಅಸೆಕ್ಷುವಲ್ ಸ್ಪೋರ್ಸ್ ಗಳಿಗೆ ನಾವೇನಂತ ಕರಿತೀವಿ? ಝೂಸ್ಪೋರ್ಸ್. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಅಸೆಕ್ಷುವಲ್ ಸ್ಪೋರ್ಸ್ ಗಳ ಪ್ರೊಡಕ್ಷನ್ ಆಗ್ತದ. ಆ ಅಸೆಕ್ಷುವಲ್ ಸ್ಪೋರ್ಸ್ ಗಳಿಗೆ ನಾವೇನಂತ ಕರಿತೀವಿ? ಝೂಸ್ಪೋರ್ಸ್. ಈ ಝೂಸ್ಪೋರ್ಸ್ ಗಳು ಒಂದು ವಿಶೇಷವಾದ ರಚನೆಗಳಲ್ಲಿ ಅವು ಪ್ರೊಡ್ಯೂಸ್ ಆಗ್ತವೆ. ಆ ರಚನೆಗಳಿಗೆ ನಾವು ಝೂಸ್ಪೊರಾಂಜಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ? ಝೂಸ್ಪೊರಾಂಜಿಯಾ. ನೀವು ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇರುವ ಹಾಗೆ ಝೂಸ್ಪೊರಾಂಜಿಯಾ ಅನ್ನೋ ಒಂದು ಸ್ಟ್ರಕ್ಚರ್ ಅಲ್ಲಿ ನೀವು ಸಾಕಷ್ಟು ಝೂಸ್ಪೋರ್ಸ್ ಗಳನ್ನ ನೋಡಬಹುದು. ಆ ಝೂಸ್ಪೊರಾಂಜಿಯಾ ಅನ್ನೋ ಸ್ಟ್ರಕ್ಚರ್ ಯಾವಾಗ ರಪ್ಚರ್ ಆಗ್ತದ ಅಂದ್ರೆ ಒಡಿತದ, ಅವಾಗ ಅದರಲ್ಲಿರೋ ಝೂಸ್ಪೋರ್ಸ್ ಗಳೆಲ್ಲ ಹೊರಗಡೆ ರಿಲೀಸ್ ಆಗ್ತವೆ. These zoospores ಆ ರಿಲೀಸ್ ಆಗಿರುವಂತಹ ಝೂಸ್ಪೋರ್ಸ್ ಗಳು ಜರ್ಮಿನೇಷನ್ ಆಗಿ, ಮೀನ್ಸ್ ಆನ್ ಜರ್ಮಿನೇಷನ್ ದೇ ಡೆವಲಪ್ ಇಂಟು ನ್ಯೂ ಥ್ಯಾಲಸ್. ಜರ್ಮಿನೇಷನ್ ಆದ್ಮೇಲೆ ಒಂದು ಹೊಸ ಥ್ಯಾಲಸ್, ಹೊಸ ಪ್ಲಾಂಟ್ ಬಾಡಿ ಅಥವಾ ಒಂದು ಹೊಸ ಆಲ್ಗೆ ಆಗಿ ಡೆವಲಪ್ ಆಗ್ತದೆ. This is how the asexual reproduction takes place in the green algae. In the green algae, asexual reproduction takes place by producing asexual spores called zoospores within the special structure called zoosporangia. ಮತ್ತೆ sexual reproduction ಹೆಂಗಾಗ್ತದ? How they reproduce sexually? ನಿಮಗೆಲ್ಲ ತಿಳಿದಿರುವ ಹಾಗೆ sexual reproduction by 3 methods. ಯಾವ ರೀತಿಯಾದ ಗ್ಯಾಮೆಟ್ಸ್ ಗಳು ಫ್ಯೂಸ್ ಆಗ್ಲಿಗತ್ತವ ಅಂದ್ರೆ ಸಿಮಿಲರ್ ಇದಾವೋ ಅಥವಾ ಡಿಸ್ಸಿಮಿಲರ್ ಇದಾವೋ ಅನ್ನೋ ಬೇಸಿಸ್ ಮೇಲೆ 3 ಟೈಪ್ಸ್ ಆಫ್ ಗೆಮೆಟಿಕ್ ಫ್ಯೂಷನ್ ನಾವು ನೋಡ್ತೀವಿ. ದೇರ್ ಆರ್ 3 ಟೈಪ್ಸ್ ಆಫ್ ಗೆಮೆಟಿಕ್ ಫ್ಯೂಷನ್ ಡಿಪೆಂಡಿಂಗ್ ಆನ್ ದ ಟೈಪ್ಸ್ ಆಫ್ ಗೆಮೆಟ್ಸ್ ಫ್ಯೂಸ್. ಮೇ ಬಿ ಐಸೋಗ್ಯಾಮಸ್ ಆಗಿರಬಹುದು, ಆನ್ಐಸೋಗ್ಯಾಮಸ್ ಆಗಿರಬಹುದು ಅಥವಾ ಊಗ್ಯಾಮಸ್ನು ಆಗಿರಬಹುದು. Like this, we can find 3 types of sexual reproduction. ಈ ಎಲ್ಲ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗ್ರೀನ್ ಆಲ್ಗೆಗಳದ್ದು ನಾವು ನೋಡಿದ್ವಿ. These are the general characteristics of green algae, or we can say chlorophyceae. ಉದಾಹರಣೆಗಳು ನೋಡಿದ್ರೆ ಮೊದಲನೇದ್ದು ಏಕಕೋಶೀಯ ಅಂದ್ರೆ ಯೂನಿಸೆಲ್ಯುಲಾರ್ ಆಗಿರುವಂತ ಕ್ಲೆಮಿಡೋಮೊನಾಸ್. ಕ್ಲೆಮಿಡೋಮೊನಾಸ್ ಯೂನಿಸೆಲ್ಯುಲಾರ್ ಗ್ರೀನ್ ಆಲ್ಗೆ. ಕೊಲೋನಿಯಲ್ ವಾಲ್ವಾಕ್ಸ್, ಕಾಲನಿ ಫಾರ್ಮೇಶನ್ ಮಾಡುವಂತ ವಾಲ್ವಾಕ್ಸ್ ಆಗಿರಬಹುದು, ಅಥವಾ ಫಿಲಾಮೆಂಟ್ ಅಂದ್ರೆ ಚೈನ್ ಆಫ್ ಸೆಲ್ಸ್ ಫಾರ್ಮೇಶನ್ ಮಾಡೋ ಅಂತ ಉಲ್ಲೋಥ್ರಿಕ್ಸ್ ಆಗಿರಬಹುದು. ಅದೇ ರೀತಿ ಇನ್ನೊಂದು ಗ್ರೀನ್ ಆಲ್ಗೆ ದಟ್ ವಿಲ್ ಆಲ್ಸೋ ಫಾರ್ಮ್ ಫಿಲಾಮೆಂಟ್ ಅಂದ್ರೆ ಫಿಲಾಮೆಂಟಸ್ ಆಲ್ಗೆ ಫಾರ್ಮೇಶನ್ ಮಾಡುವಂತ
ಸ್ಪೈರೋಗೈರಾ ಆಗಿರಬಹುದು. ಅಂಡ್ ಲಾಸ್ಟ್ ಎಕ್ಸಾಂಪಲ್ ಈಸ್ ಚಾರಾ. Chara is the last example for green algae. I repeat all the examples again. Chlamydomonas, Volvox, Ulothrix, Spirogyra, and one more is Chara are the examples for green algae. ಇದೆಲ್ಲ ನಾವು ನೋಡಿರೋದು ಗ್ರೀನ್ ಆಲ್ಗೆ ಬಗ್ಗೆ ಮತ್ತೆ ಅದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಗೂ ಅದರ ಉದಾಹರಣೆಗಳು. ಇವಾಗ ನೆಕ್ಸ್ಟ್ ನಾವು ಓದಬೇಕಾಗಿರೋದು ಸೆಕೆಂಡ್ ಕ್ಲಾಸ್, ದಟ್ ಈಸ್ ಫಿಯೋಫೈಸಿಯೆ. ಕಾಮನ್ ಆಗಿ ಫಿಯೋಫೈಸಿಯೆಗೆ ನಾವು ಏನಂತ ಕರಿತೀವಿ? ಫಿಯೋಫೈಸಿಯೆ ಕಾಮನ್ಲಿ ಬ್ರೌನ್ ಆಲ್ಗೆ ಅಂದ್ರೆ ಕಂದು ಶೈವಲ ಅಂತ ಕರಿತೀವಿ. ಫಿಯೋಫೈಸಿಯೆ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಬ್ರೌನ್ ಆಲ್ಗೆ. ಕನ್ನಡದಲ್ಲಿ ನಾವು ಕಂದು ಶೈವಲ ಅಂತ ಕರಿತೀವಿ. ಎಂಥ ಹ್ಯಾಬಿಟ್ಯಾಟ್ ಅಲ್ಲಿ ನೋಡ್ತೀವಿ? ದೇ ಆರ್ ಅಡಾಪ್ಟೆಡ್ ಟು ಮರೈನ್ ವಾಟರ್ ಹ್ಯಾಬಿಟ್ಯಾಟ್. ದೇ ಆರ್ ಅಡಾಪ್ಟೆಡ್ ಟು ಮರೈನ್ ವಾಟರ್ ಹ್ಯಾಬಿಟ್ಯಾಟ್ ಅಂದ್ರೆ ಉಪ್ಪು ನೀರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಈ ಆಲ್ಗೆಗಳು ಕಂಡು ಬರ್ತವೆ. ಮತ್ತೆ ಬಾಡಿ ಫಾರ್ಮ್ ನೋಡಿದ್ರೆ ಸೈಜ್ ಅಲ್ಲಿ ಅಥವಾ ಬಾಡಿ ಫಾರ್ಮ್ ಅಲ್ಲಿ ಬಹಳ ವ್ಯತ್ಯಾಸವನ್ನ ಬ್ರೌನ್ ಆಲ್ಗೆ ತೋರಿಸ್ಕೊಡ್ತದೆ. ದ ಬ್ರೌನ್ ಆಲ್ಗೆ ಶೋ ವೇರಿಯೇಷನ್ ಇನ್ ಸೈಜ್ ಅಂಡ್ ಆಲ್ಸೋ ಇನ್ ಇಟ್ಸ್ ಬಾಡಿ ಫಾರ್ಮ್. ಫಾರ್ ಎಕ್ಸಾಂಪಲ್, ಕೆಲವೊಂದು ಬ್ರೌನ್ ಆಲ್ಗೆಗಳು ಸಿಂಪಲ್ ಆಗಿ ಬ್ರಾಂಚ್ ಇರ್ತವೆ. ಮೀನ್ಸ್ ಇದು ಒಂದು ಮೇನ್ ಬಾಡಿ ಇದ್ರೆ ಅದರಿಂದ ಒಂದೇ ಬ್ರಾಂಚ್ ಬರ್ತದೆ. ಇದಕ್ಕೆ ನಾವು ಸಿಂಪಲ್ ಬ್ರಾಂಚ್ ಅಂತ ಕರಿತೀವಿ. ಸಮ್ ಬ್ರೌನ್ ಆಲ್ಗೆ ಆರ್ ಸಿಂಪಲ್ ಬ್ರಾಂಚ್, ಬಟ್ ಸಮ್ ಬ್ರೌನ್ ಆಲ್ಗೆ ದೇ ಆರ್ ಫಿಲಾಮೆಂಟಸ್. ಫಿಲಾಮೆಂಟಸ್ ಅಂದ್ರೆ ಚೈನ್ ಆಫ್ ಸೆಲ್ಸ್. ಎಕ್ಸಾಂಪಲ್ ಎಕ್ಟೋಕಾರ್ಪಸ್. Ectocarpus is an example for filamentous body form. But ಕೆಲವೊಂದು ಬ್ರೌನ್ ಆಲ್ಗೆಗಳದವ ದೇ ಫಾರ್ಮ್ ದ ಪ್ರೊಫ್ಯೂಸ್ಲಿ ಬ್ರಾಂಚ್ಡ್ ಅಂದ್ರೆ ಬಹಳ ಹೈಲಿ ಬ್ರಾಂಚಿಂಗ್ ತೋರಿಸುವಂತ ಬಾಡಿ ಫಾರ್ಮ್ ಅನ್ನ ಹೊಂದಿರ್ತವೆ. ಲೈಕ್ ಫಾರ್ ಎಕ್ಸಾಂಪಲ್, ಇದು ಒಂದು ಮೇನ್ ಬಾಡಿ ಆದ್ರೆ ಇದರಿಂದ ಒಂದು ಬ್ರಾಂಚ್, ಮತ್ತೆ ಇದ್ರ ಮೇಲೆ ಇನ್ನೊಂದು ಬ್ರಾಂಚ್. ಇದಕ್ಕೆ ನಾವು ಹೈಲಿ ಬ್ರಾಂಚಿಂಗ್ ಅಂದ್ರೆ ಬಹಳಷ್ಟು ನಾವು ಬ್ರಾಂಚಿಂಗ್ ಅನ್ನ ನೋಡ್ಬೋದು. ಅಂದ್ರೆ ಪ್ರೊಫ್ಯೂಸ್ಲಿ ಬ್ರಾಂಚಿಂಗ್, ಹೈಲಿ ಬ್ರಾಂಚಿಂಗ್ ಅನ್ನ ನಾವು ಕೆಲವೊಂದು ಬ್ರೌನ್ ಆಲ್ಗೆಗಳಲ್ಲಿ ನೋಡಬಹುದು. ಅದು ಮ್ಯಾಸಿವ್ ಬಾಡಿ ಫಾರ್ಮ್ ಮಾಡ್ತದೆ. ಮ್ಯಾಸಿವ್ ಬಾಡಿ ಫಾರ್ಮ್ ಅಂದ್ರೆ ದೈತ್ಯ ದೇಹ, ದೈತ್ಯ ಬಾಡಿ ಆಕಾರವನ್ನ ಹೊಂದಿರುವಂತ ಬ್ರೌನ್ ಆಲ್ಗೆಗಳನ್ನ ನೋಡಬಹುದು. ಅವು ಎಷ್ಟು ಉದ್ದ ಬೆಳಿತಾವ ಅಂದ್ರೆ ದೇ ಕ್ಯಾನ್ ಗ್ರೋ ಅಪ್ ಟು 100 ಮೀಟರ್ಸ್. ಅವು ಎಷ್ಟು ಎತ್ತರ ಬೆಳಿಬಹುದು ಅಂದ್ರೆ ದೇ ಕ್ಯಾನ್ ಗ್ರೋ ಅಪ್ ಟು 100 ಮೀಟರ್ಸ್. ಅಷ್ಟು ದೈತ್ಯವಾದ ಬಾಡಿ ಫಾರ್ಮ್ ಹೊಂದಿರುವಂತ ಬ್ರೌನ್ ಆಲ್ಗೆಗಳನ್ನ ನೋಡ್ತೀವಿ. ನಾ ಲಾಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಹೇಳಿದ್ದೆ, ಮ್ಯಾಸಿವ್ ಬಾಡಿ ಫಾರ್ಮ್ ಆಲ್ಗೆ ಈಸ್ ಮರೈನ್ ಕೆಲ್ಪ್. The marine kelps are the algae which forms massive body form, which grows up to 100 meters in their length, and they are usually adapted to marine aquatic habitat. This is about body form. But when we talk about the pigments, ವರ್ಣಕಗಳು, ಯಾವ ವರ್ಣಕಗಳನ್ನ ನೀವು ಬ್ರೌನ್ ಆಲ್ಗೆಯಲ್ಲಿ ನೋಡಬಹುದು? ಯು ಕ್ಯಾನ್ ಫೈಂಡ್ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಸಿ, ಕೆರೋಟಿನಾಯ್ಡ್ಸ್ ಅಂಡ್ xanthophyll. Which all pigments you find? Chlorophyll A, chlorophyll C, xanthophyll and carotenoids are the different pigments ಅಥವಾ ವರ್ಣಕಗಳನ್ನ ನಾವು ಬ್ರೌನ್ ಆಲ್ಗೆಗಳಲ್ಲಿ ನೋಡಬಹುದು. We can see different pigments in the brown algae like chlorophyll A, chlorophyll C, xanthophyll and carotenoids. Color ತಗೊಂಡ್ರೆ, if you take the color of the brown algae, ಆಲಿವ್ ಗ್ರೀನ್ ಕಲರ್ ಲಿಂದ ಹಿಡ್ಕೊಂಡು
ಡಿಫರೆಂಟ್ ಶೇಡ್ಸ್ ಆಫ್ ಬ್ರೌನ್ ಆಲ್ಗೆಗಳನ್ನ ನಾವು ನೋಡಬಹುದು. ಆಲ್ಗೆ, ಬ್ರೌನ್ ಆಲ್ಗೆ ಬಾಡಿ ಕಲರ್ ಅಲ್ಲಿ ಬಹಳ ವ್ಯತ್ಯಾಸ ನೋಡ್ತೀವಿ ನಾವು. ಅಂದ್ರೆ ಕೆಲವೊಂದು ಆಲಿವ್ ಗ್ರೀನ್ ಕಲರ್ಲಿಂದ ಹಿಡ್ಕೊಂಡು ಡಿಫರೆಂಟ್ ಶೇಡ್ಸ್ ಆಫ್ ಬ್ರೌನ್ ಇರುವಂತ ಬ್ರೌನ್ ಆಲ್ಗೆಗಳನ್ನ ನಾವು ನೋಡಬಹುದು. ಮತ್ತೆ ಈ ಕಲರ್ ಅಲ್ಲಿ ಯಾಕೆ ವ್ಯತ್ಯಾಸ? ಒಂದೇ ರೀತಿ ಕಾಣಬಹುದಲ್ಲ, ಯಾಕೆ ಹಂಗ್ ಕಾಣಿಸಂಗಿಲ್ಲ ಅಂದ್ರೆ ಇಟ್ ಈಸ್ ಆಲ್ ಡಿಪೆಂಡಿಂಗ್ ಆನ್ ದ ಅಮೌಂಟ್ ಆಫ್ ಝ್ಯಾಂಥೋಫಿಲ್ ಪಿಗ್ಮೆಂಟ್. ಝ್ಯಾಂಥೋಫಿಲ್ ಪಿಗ್ಮೆಂಟ್ ಎಷ್ಟು ಪ್ರಮಾಣದಲ್ಲಿ ಅದ ಅನ್ನೋ ಆಧಾರದ ಮೇಲೆ ಅದ್ರ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ. ರಿಮೆಂಬರ್ usually you find different colors from olive green to different shades of brown in the brown algae depending on the amount of xanthophyll pigment. The xanthophyll pigment is present in the form of fucoxanthin. It is present in the form of fucoxanthin. ಯಾವ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಇರ್ತದ? It will be present in the form of fucoxanthin. Usually ಆಹಾರ ಯಾವ ರೂಪದಲ್ಲಿ ಅವು ಸ್ಟೋರ್ ಮಾಡ್ಕೊಂತವ? They store the food in the form of water. Usually ಬ್ರೌನ್ ಆಲ್ಗೆಗಳು ಆಹಾರವನ್ನ ಒಂದು ಪರ್ಟಿಕ್ಯುಲರ್ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಸ್ಟೋರ್ ಮಾಡ್ಕೊಂತಾವ. They store the food in the form of carbohydrates, either in the form of laminarin or mannitol. Laminarin or mannitol ಎನ್ನುವ ಕಾರ್ಬೋಹೈಡ್ರೇಟ್ ಫಾರ್ಮ್ ಅಲ್ಲಿ ಆಹಾರವನ್ನ ಬ್ರೌನ್ ಆಲ್ಗೆಗಳು ಸ್ಟೋರ್ ಮಾಡ್ಕೊಂತಾವ. They store the food in the form of carbohydrate, either in the form of laminarin or mannitol. ಬ್ರೌನ್ ಆಲ್ಗೆಗಳ ಕೋಶ ತೆಗೆದುಕೊಂಡ್ರೆ, ವೆಜಿಟೇಟಿವ್ ಸೆಲ್ ಏನಾದ್ರೂ ನೀವು ತೆಗೆದುಕೊಂಡ್ರೆ ಅದ್ರ ಮೇಲೆ ಕೋಶ ಭಿತ್ತಿ ಇರ್ತದೆ, ಅಂದ್ರೆ ಸೆಲ್ ವಾಲ್ ಇರ್ತದೆ. ಅದಕ್ಕೆ ಹೊರತುಪಡಿಸಿ ಆಲ್ಸೋ ಯು ಕ್ಯಾನ್ ಫೈಂಡ್ ಜಿಲಾಟಿನಸ್ ಅಂದ್ರೆ ಜಿಗಟಾದ ಒಂದು ಲೇಯರ್ ಕಂಡು ಬರ್ತದೆ. ಸೆಲ್ ವಾಲಿನ ಮೇಲ್ಗಡೆ ಜಿಲಾಟಿನಸ್ ಸ್ಟಿಕ್ಕಿ ಲೇಯರ್ ಕಂಡು ಬರ್ತದೆ, ಅಂಟಾಗಿರೋ ಒಂದು ಲೇಯರ್ ಕಂಡು ಬರ್ತದೆ. ದಟ್ ಈಸ್ ಆಲ್ಜಿನ್. The vegetative cells of the brown algae on the cell wall covered by the gelatinous layer called algin. Called what? Algin. Remember, the vegetative cells of the brown algae have the gelatinous layer and that gelatinous layer is algin. Algin anta ಕರೀತೀವಿ ನಾವು. ಅದು ಜಿಗಟಾಗಿರ್ತದೆ, gelatinous layer ಅಂತ ಕರೀತೀವಿ. ಸೆಲ್ ಹೊರಗಡೆ ಆಯ್ತು, ಸೆಲ್ ಒಳಗಡೆ ಹೋದ್ರೆ ಏನ್ ಕಂಡು ಬರ್ತದ? ವಾಟ್ ಯು ಫೈಂಡ್ ಇನ್ಸೈಡ್ ದ ಸೆಲ್? ನ್ಯೂಕ್ಲಿಯಸ್ ಅಂತೂ ಇದ್ದೇ ಇರ್ತದೆ, ಅಂದ್ರೆ ಕೋಶ ಕೇಂದ್ರ ಇದ್ದೇ ಇರ್ತದೆ. ಅದಕ್ಕೆ ಹೊರತುಪಡಿಸಿ ಕೋಶದಲ್ಲಿ ವ್ಯಾಕ್ಯೂಲ್ ಅಂದ್ರೆ ರಸದಾನಿಯನ್ನ ನೋಡಬಹುದು, ಮತ್ತೆ ಪ್ಲಾಸ್ಟಿಡ್ಸ್ ಗಳು ನೀವು ನೋಡಬಹುದು. ಪ್ಲಾಸ್ಟಿಡ್ಸ್ ಅಂದ್ರೆ ಯಾವ ರೀತಿ ನಾವು ಕ್ಲೋರೋಪ್ಲಾಸ್ಟ್ ಅಂತ ಓದ್ತೀವಲ್ಲ ಅದೇ ರೀತಿಯಾಗಿರುವ ಇನ್ನೂ 2 ಪ್ಲಾಸ್ಟಿಡ್ಸ್ ಗಳಿರ್ತವೆ. ಪ್ಲಾಸ್ಟಿಡ್ಸ್ ಗಳು ನೋಡ್ತೀರಿ, ವ್ಯಾಕ್ಯೂಲ್ಸ್ ಅಂದ್ರೆ ರಸದಾನಿಗಳು ನೋಡ್ತೀರಿ, ಅಂಡ್ ಆಲ್ಸೋ ಯು ಫೈಂಡ್ ದ ನ್ಯೂಕ್ಲಿಯಸ್ ಇನ್ ದ ಸೆಲ್ ಆಫ್ ಬ್ರೌನ್ ಆಲ್ಗೆ. Brown algae consist of vacuole. Also you can find plastids along with nucleus. Remember what are the composition of the cells in brown algae? Nucleus, vacuole and plastids. ಮತ್ತೆ ಸೆಲ್ ಆಯ್ತು. ಬಾಡಿ ಹೆಂಗಿರ್ತದ? ಬ್ರೌನ್ ಆಲ್ಗೆ ಪ್ಲಾಂಟ್ ಬಾಡಿ ತಗೊಂಡ್ರೆ ಏನ್ ನೋಡ್ತೀರಿ ನೀವು? ಫಿಗರ್ ಅಲ್ಲಿ ನೀವು ನೋಡಬಹುದು. ಯು ಕ್ಯಾನ್ ಅಬ್ಸರ್ವ್ ಇನ್ ದ ಫಿಗರ್ ವೇರ್ ದ ಪ್ಲಾಂಟ್ ಬಾಡಿ ಈಸ್ ಹ್ಯಾವಿಂಗ್ 3 ಮೇನ್ ಪಾರ್ಟ್ಸ್. ವಿಚ್ ಆರ್ ದೋಸ್ 3 ಮೇನ್ ಪಾರ್ಟ್ಸ್? Those 3 main parts of the plant body are, ಮೊದಲನೆಯದು ಹೋಲ್ಡ್ ಫಾಸ್ಟ್. ಮೊದಲನೆಯ ಕೆಳಭಾಗ ಯಾವುದು? ಹೋಲ್ಡ್ ಫಾಸ್ಟ್. With the help of hold fast, brown algae attach to the substratum.
ಹೋಲ್ಡ್ ಫಾಸ್ಟಿನ ಸಹಾಯದಿಂದ ಬ್ರೌನ್ ಆಲ್ಗೆ ಸಬ್ಸ್ಟ್ರಾಟಮ್ ಅಂದ್ರೆ ಏನು ಆಗಿರ್ಬೋದು, ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಅಂದ್ರೆ ಯಾವ್ದಕ್ ಅಟ್ಯಾಚ್ ಆಗ್ತದ, ಯಾವ್ದಕ್ ಅಂಟಿಕೊಳ್ತದ ಅದಕ್ಕೆ ನಾವು ಸಬ್ಸ್ಟ್ರಾಟಮ್ ಅಂತೀವಿ. ಕಟ್ಟಿಗೆನೂ ಸಹಿತ ಆಗಿರ್ಬೋದು, ಯಾವ್ದಕ್ ಅಟ್ಯಾಚ್ ಆಗ್ತದ, ಯಾವ್ದಕ್ ಅಂಟಿಕೊಳ್ತದ ಅದಕ್ಕೆ ಸಬ್ಸ್ಟ್ರಾಟಮ್ ಅಂತೀವಿ. ಸೊ ಸಬ್ಸ್ಟ್ರಾಟಮಿಗೆ ಅಟ್ಯಾಚ್ ಆಗ್ಲಿಕ್ಕೆ ಸಹಾಯ ಮಾಡೋ ಭಾಗ ಹೋಲ್ಡ್ ಫಾಸ್ಟ್. ದ ಪಾರ್ಟ್ ವಿಚ್ ಹೆಲ್ಪ್ಸ್ ಇನ್ ಅಟ್ಯಾಚಿಂಗ್ ಟು ದ ಸಬ್ಸ್ಟ್ರಾಟಮ್ ಈಸ್ ಹೋಲ್ಡ್ ಫಾಸ್ಟ್. ಅದ್ರ ಮೇಲೆ ಕಾಣಿಸ್ತಾ ಇರುವ ಉದ್ದನೆಯ ಸ್ಟ್ಯಾಕ್ ಲೈಕ್ ಸ್ಟ್ರಕ್ಚರ್ ಅದಕ್ಕೆ ನಾವು ಸ್ಟೈಪ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದಕ್ಕೆ? ಸ್ಟೈಪ್. ಅದರ ತುದಿಯಲ್ಲಿ ಎಲೆ ಆಕಾರ ಇರುವ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಹಾಯ ಮಾಡುವ ಫ್ರಾಂಡ್ ಭಾಗವನ್ನ ನಾವು ನೋಡ್ತೀವಿ. ದ ಪಾರ್ಟ್ ವಿಚ್ ಹೆಲ್ಪ್ಸ್ ಇನ್ ಅಟ್ಯಾಚಿಂಗ್ ಟು ದ ಸಬ್ಸ್ಟ್ರಾಟಮ್, ಹೋಲ್ಡ್ ಫಾಸ್ಟ್, ಸ್ಟ್ಯಾಕ್ ಲೈಕ್ ಸ್ಟ್ರಕ್ಚರ್, ಸ್ಟೈಪ್, leaf like photosynthetic organ, frond. Like this, the plant body has 3 main parts. ಇಷ್ಟೆಲ್ಲ ನಾವು ಅದರ ಬಾಡಿ ಫಾರ್ಮ್ಸ್ ಬಗ್ಗೆ ನೋಡ್ಕೊಂಡ್ವಿ. ಸಂತಾನೋತ್ಪತ್ತಿ ಯಾವ ರೀತಿ ಮಾಡ್ಕೊಂತವ? ಹೌ ಡು ದೇ ರೀಪ್ರೊಡ್ಯೂಸ್? ವೆಜಿಟೇಟಿವ್ ಮೆಥಡ್, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರೀಪ್ರೊಡಕ್ಷನ್. ವೆಜಿಟೇಟಿವ್ ಮೆಥಡ್ ಬೈ ಫ್ರಾಗ್ಮೆಂಟೇಶನ್. ವೆಜಿಟೇಟಿವ್ ಮೆಥಡ್ ಹೆಂಗಾಗ್ತದ? ಬೈ ಫ್ರಾಗ್ಮೆಂಟೇಶನ್. ಆಲ್ರೆಡಿ ಬಹಳಷ್ಟು ಸತೆ ತಿಳ್ಕೊಂಡಿರಿ. ತುಂಡರಿಕೆ. ಫ್ರಾಗ್ಮೆಂಟೇಶನ್ ಅಂದ್ರೆ ತುಂಡರಿಕೆ. ಸೆಕೆಂಡ್, ಅಸೆಕ್ಷುವಲ್ ರೀಪ್ರೊಡಕ್ಷನ್. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಹೆಂಗಾಗ್ತದ? ಬೈ ಪ್ರೊಡ್ಯೂಸಿಂಗ್ ಅಸೆಕ್ಷುವಲ್ ಝೂಸ್ಪೋರ್ಸ್. ಅಲೈಂಗಿಕ ಸ್ಪೋರ್ಸ್ಗಳು ಅಂದ್ರೆ ಝೂಸ್ಪೋರ್ಸ್ಗಳ ಉತ್ಪತ್ತಿ ಆಗೋದ್ರ ಮುಖಾಂತರ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ನಾವಿಲ್ಲಿ ನೋಡಬಹುದು. ಆದ್ರೆ ಇಲ್ಲಿನ ಝೂಸ್ಪೋರ್ಸ್ಗಳು ಕೆಲವೊಂದು ವಿಶೇಷತೆಯನ್ನ ಹೊಂದಿರ್ತವೆ. ಏನಂದ್ರೆ ಈ ಝೂಸ್ಪೋರ್ಸ್ಗಳು ಬೈಫ್ಲಾಜಿಲೇಟೆಡ್ ಗಳಾಗಿರ್ತವೆ. ಬೈಫ್ಲಾಜಿಲೇಟೆಡ್ ಅಂದ್ರೆ ಏನು? 2 ಫ್ಲಾಜಿಲ್ಲಾಗಳನ್ನ ಅವು ಹೊಂದಿರ್ತವೆ. ಆದ್ರೆ 2 ಫ್ಲಾಜಿಲ್ಲಾಗಳು ಈಕ್ವಲ್ ಇನ್ ದೇರ್ ಲೆಂತ್ ಆಗಿರಂಗಿಲ್ಲ. ನೀವು ನೋಡಬಹುದು, ಬೋತ್ ದ ಫ್ಲಾಜಿಲ್ಲಾ ಆರ್ ನಾಟ್ ಈಕ್ವಲ್ ಇನ್ ದೇರ್ ಲೆಂತ್. ಅವು ಅನ್ಈಕ್ವಲ್ ಆಗಿ ಇರ್ತವೆ. ಝೂಸ್ಪೋರ್ಸ್ ಫಿಯೋಫೈಸಿಯಲ್ಲಿ ಪ್ರೊಡ್ಯೂಸ್ ಆಗೋದು ದೇ ಡೋಂಟ್ ಹ್ಯಾವ್ ಈಕ್ವಲ್ ಫ್ಲಾಜಿಲ್ಲಾ. 2 ಫ್ಲಾಜಿಲ್ಲಾಗಳಿರ್ತಾವ, ಬಟ್ 2 ಫ್ಲಾಜಿಲ್ಲಾ ಆರ್ ಅನ್ಈಕ್ವಲ್ ಇನ್ ದೇರ್ ಲೆಂತ್. Zoospores are biflagellated, 2 flagella unequal in their length, and they appear pear-shaped structure. They appear pear-shaped structure. Remember, usually the zoospores of Phaeophyceae are biflagellated, ಅಂದ್ರೆ 2 ಫ್ಲಾಜಿಲ್ಲಾಗಳಿರ್ತವ, unequal which are attached laterally, ಅಂದ್ರೆ ಸೈಡ್ಸ್ ಅಲ್ಲಿ 2 ಫ್ಲಾಜಿಲ್ಲಾಗಳು ಅಟ್ಯಾಚ್ ಆಗಿರ್ತವ, ಬಟ್ 2 ಫ್ಲಾಜಿಲ್ಲಾಗಳು unequal in their length ಇರ್ತವ. ಆಮೇಲೆ ಅದರ ಶೇಪು ಪಿಯರ್ ಶೇಪ್ ಆಗಿರ್ತದೆ. ಪಿಯರ್ ಅಂದ್ರೆ ಒಂದು ಹಣ್ಣಿದು, ಈ ಒಂದು ಹಣ್ಣಿನ ಆಕಾರವನ್ನ ಅವು ಹೊಂದಿರ್ತವೆ. ಅಂಡ್ ಆನ್ ಜರ್ಮಿನೇಷನ್, ಇವು ಜರ್ಮಿನೇಟ್ ಆಗೋದ್ರಿಂದ ಒಂದು ಹೊಸ ಪ್ಲಾಂಟ್ ಬಾಡಿ ಕೊಡ್ತವೆ. ದಿಸ್ ಈಸ್ ಅಬೌಟ್ ಅಸೆಕ್ಷುವಲ್ ರೀಪ್ರೊಡಕ್ಷನ್. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಸೆಕ್ಷುವಲ್ ರೀಪ್ರೊಡಕ್ಷನ್. ಹೌ ದೇ ರೀಪ್ರೊಡ್ಯೂಸ್ ಸೆಕ್ಷುವಲಿ? ಆಲ್ರೆಡಿ ನೀವು ನೋಡಿರೋ ಹಾಗೆ ದೇ ಮೇ ಬಿ ಐದರ್ ಐಸೋಗ್ಯಾಮಸ್, ಆನ್ಐಸೋಗ್ಯಾಮಸ್ ಆರ್ oogamous. ಒಂದೇ ರೀತಿಯಾದ ಗ್ಯಾಮೆಟ್ಸ್ಗಳ ಫ್ಯೂಸ್ ಆದ್ರೆ ಐಸೋಗ್ಯಾಮಸ್, ಬೇರೆ ಬೇರೆ ರೀತಿಯಾಗಿರೋ ಗ್ಯಾಮೆಟ್ಸ್ಗಳ ಫ್ಯೂಸ್ ಆದ್ರೆ ಆನ್ಐಸೋಗ್ಯಾಮಸ್, ಒಂದು ಲಾರ್ಜ್ ನಾನ್ ಮೊಟೈಲ್ ವಿತ್ ಸ್ಮಾಲ್ ಮೊಟೈಲ್ ಗ್ಯಾಮೆಟ್ ಫ್ಯೂಸ್ ಆದ್ರೆ ಅದಕ್ಕೆ oogamous. ಲೈಕ್ ದಿಸ್ ವಿ ಫೈಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟಿಕ್ ಫ್ಯೂಷನ್. ಈ ಎಲ್ಲಾ ಟೈಪ್ಸ್ ನಾವು ಬ್ರೌನ್ ಆಲ್ಗೆಗಳಲ್ಲಿ ನೋಡಬಹುದು. ಆದ್ರೆ ಗೆಮೆಟಿಕ್ ಫ್ಯೂಷನ್ ಎಲ್ಲಿ ಆಗ್ತದ? ವೇರ್ ದ ಗೆಮೆಟಿಕ್ ಫ್ಯೂಷನ್ ಟೇಕ್ಸ್ ಪ್ಲೇಸ್? ಗೆಮೆಟಿಕ್ ಫ್ಯೂಷನ್ ಮೇ ಟೇಕ್ ಪ್ಲೇಸ್ ಇನ್ ದ ವಾಟರ್. ಈ ಗೆಮೆಟ್ಸ್ ಗಳು
ಫ್ಯೂಸ್ ಆಗ್ಬೋದು, ಯೂನಿಯನ್ ಆಗ್ಬೋದು, ವಾಟರಲ್ಲೇ ಆಗ್ಬೋದು, ಅಥವಾ ಒಂದು ವಿಶೇಷವಾದ ರಚನೆ ಊಗೋನಿಯಂ ಅಂತ ಕರಿತೀವಿ ನಾವು, ಆ ಊಗೋನಿಯಂ ಅಲ್ಲೂ ಸಹಿತ ಆಗ್ಬೋದು. The fusion or union of gametes may take place in the water or within the special structure called oogonium. ಮತ್ತೆ gametes ಗಳು ಹೆಂಗಿರ್ತವ? How the gametes are? The gametes of Phaeophyceae are pyriform. ಪೈರಿಫಾರ್ಮ್ ಅಂದ್ರೆ ಮತ್ತೆ ಪಿಯರ್ ಆಕಾರ, ಆ ಹಣ್ಣೇನ್ ಹೇಳಿದೆ ನಿಮ್ಗ, ಆ ಪಿಯರ್ ಆಕಾರವನ್ನ ಹೊಂದಿರ್ತವೆ. ಮತ್ತೆ ಇವಕ್ಕೂ ಸಹಿತ 2 ಫ್ಲಾಜಿಲ್ಲಗಳಿರ್ತವೆ. They also have 2 flagella attached laterally. They also have 2 flagella attached laterally. Remember, I repeat again, usually the brown algae gametes are pyriform, pear shaped ಗಳಾಗಿರ್ತವ, biflagellated, which are attached laterally. This is all about reproduction, ಅಂದ್ರೆ ಸಂತಾನೋತ್ಪತ್ತಿ ಹಾಗೂ ವಿಶೇಷ ಗುಣಲಕ್ಷಣಗಳು. ಫಿಯೋಫೈಸಿಯ ಗುಣಲಕ್ಷಣಗಳನ್ನ ನಾವು ಇಲ್ಲಿವರೆಗೂ ಓದಿದ್ದೀವಿ. ಅದರ ಉದಾಹರಣೆಗಳು ನೋಡಿದ್ರೆ, ಮೊದಲನೇದು ಎಕ್ಟೋಕಾರ್ಪಸ್. ಫಸ್ಟ್ ಎಕ್ಸಾಂಪಲ್ ಈಸ್ ectocarpus. The second one is Macrocystis. Second example is Macrocystis. The third one is ಮೂರನೇ example Dictyota. Next one ಯಾವುದು? Dictyota. ಆಮೇಲೆ ಲ್ಯಾಮಿನೇರಿಯಾ. ಆಮೇಲೆ ಯಾವುದು? ಲ್ಯಾಮಿನೇರಿಯಾ. ದೆನ್ ಸರ್ಗ್ಯಾಸಮ್. ನೆಕ್ಸ್ಟ್ ಒನ್ ಯಾವುದು? ಸರ್ಗ್ಯಾಸಮ್. ಹಾಗೂ ಲಾಸ್ಟ್ ಎಕ್ಸಾಂಪಲ್ ಫ್ಯೂಕಸ್. ಲಾಸ್ಟ್ ಎಕ್ಸಾಂಪಲ್ ಯಾವುದು? ಫ್ಯೂಕಸ್. These are all the general characteristics of 2 classes. One is class Chlorophyceae, ಮತ್ತೊಂದು Phaeophyceae, with their examples. ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಇನ್ನು ಒಂದು ಕ್ಲಾಸ್ ಉಳ್ಕೊಂಡು, ದಟ್ ಈಸ್ ದ ಕ್ಲಾಸ್ ರೋಡೋಫೈಸಿಯೆ. ಆ ರೋಡೋಫೈಸಿಯ ಗುಣಲಕ್ಷಣಗಳು ಹಾಗೂ ಆಲ್ಗೆಗಳ ಎಕನಾಮಿಕ್ ಇಂಪಾರ್ಟೆನ್ಸಸ್, ಅಂದ್ರೆ ಆಲ್ಗೆಗಳು ಮನುಷ್ಯನಿಗೆ ಹೇಗೆ ಉಪಯುಕ್ತ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.